ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ನ ಯುಗಾದಿ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಯುಗಾದಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಅದರ ಜೊತೆಗೆ ವಿಶ್ವಾವಸು ಸಂವತ್ಸರ ಕೂಡ ಇವತ್ತು ಪ್ರಾರಂಭವಾಗ್ತಾ ಇದೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಜೊತೆಗೆ ವಿಶ್ವಾವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಅಂದರೆ ಬೇವು ಮತ್ತು ಬೆಲ್ಲವನ್ನು ಸೂಚಿಸುವಂತ, ಅಂದರೆ ಬೇವು ಮತ್ತು ಬೆಲ್ಲವನ್ನು ಹಂಚುವಂತ ಹಬ್ಬ. ಬೇವು ಮತ್ತು ಬೆಲ್ಲ ಅಂದರೆ ಏನು? ಸುಖ ಮತ್ತು ದುಃಖದ ಪ್ರತೀಕ. ನಿಮ್ಮೆಲ್ಲರ ಬಾಳಲ್ಲಿ ಸುಖ ಮತ್ತು ದುಃಖವನ್ನ ಸಮಾನವಾಗಿ ಸ್ವೀಕರಿಸುವಂತ ಶಕ್ತಿಯನ್ನ ಆ ಭಗವಂತ ಕೊಡ್ಲಿ ಅಂತ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಪ್ರತಿ ವಾರ ನಾವು ಆ ವಾರದ ರಾಶಿ ಫಲವನ್ನ ನೋಡ್ತಾ ಇದ್ವಿ. ಆದ್ರೆ ಇವತ್ತು ವರ್ಷದ ರಾಶಿ ಫಲವನ್ನ ನೋಡ್ತಾ ಇದ್ದೀವಿ. ವರ್ಷ ಪೂರ್ತಿ ರಾಶಿ ಫಲ ಯಾವ ರೀತಿಯಾಗಿದೆ ತಿಳಿಸೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ವಿಶ್ವಾವಸು ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ಈ ಸಂವತ್ಸರದ ವಿಶೇಷತೆ ಏನು ಶಾಸ್ತ್ರಿಗಳೇ? ಮೊದಲಿಗೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ವಿಶ್ವಾವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಈ ಸಂವತ್ಸರದ ಬಗ್ಗೆ ತಾವು ಕೇಳಿದ್ರಿ. ಈ ವಿಶ್ವಾವಸು ಸಂವತ್ಸರದ ವಿಶೇಷತೆ ಏನು ಅಂತ. ವಿಶ್ವಾವಸು ಅಂತಂದರೆ ವಿಶ್ವೇಶಾಂ ವಸು ಯಸ್ಮಾತ್, ಎಲ್ಲರ ಸಂಪತ್ತು ಯಾರಿಂದ ಆಗಿದೆಯೋ ಆತ ವಿಶ್ವಾವಸು, ಪರಮಾತ್ಮ, ಜಗತ್ ಸೃಷ್ಟಿಕರ್ತ ಅಂತ. ವಿಶ್ವಾವಸು ಅಂತಕ್ಕಂಥದ್ದು ಸಂಪತ್ತನ್ನು ಸೂಚಿಸ್ತಾ ಇದೆ. ವಿಶ್ವಾವಸು ಅಂತಕ್ಕಂಥ ಒಬ್ಬ ಗಂಧರ್ವನೂ ಇದ್ದಾನೆ. ಗಂಧರ್ವರು ಕೂಡ ಸಂತೋಷ, ಆನಂದ ಇವುಗಳ ಸಂಕೇತ. ಆನಂದವೇ ನಿಜವಾದ ಸಂಪತ್ತು ನಮಗೆ. ಅಂಥ ಒಂದು ಸಂಪತ್ತು, ಅದನ್ನು ಸೂಚಿಸ್ತಕ್ಕಂಥ ಒಂದು ವಿಶೇಷ ಸಂವತ್ಸರವಾಗಿದೆ ಈ ಒಂದು ವಿಶ್ವಾವಸು ಸಂವತ್ಸರ ಅಂತಕ್ಕಂಥದ್ದು. ಈ ಒಂದು ವಿಶ್ವಾವಸು ಸಂವತ್ಸರದಲ್ಲಿ ನಾವು ಪ್ರಧಾನವಾಗಿ ಗುರುತಿಸ್ತಕ್ಕಂಥದ್ದು, ಇದು ನಮ್ಮ ಕಾರ್ಯಕ್ರಮ ಏನಪ್ಪ ಅಂದರೆ ಯುಗಾದಿಯ ರಾಶಿ ಫಲವನ್ನು ತಿಳಿಸ್ತಕ್ಕಂಥದ್ದಲ್ವಾ. ಈ ಒಂದು ವರ್ಷದಲ್ಲಿ ನಾವು ಪ್ರಧಾನವಾಗಿ ಗುರುತಿಸೋದು ಗ್ರಹಗಳ ಸಂಚಾರವನ್ನು, ಅಂದರೆ ಅದನ್ನು ಆಧರಿಸಿಯೇ ನಮ್ಮ ಕಾರ್ಯಕ್ರಮ ಇದೆ. ಹೀಗಾಗಿ ಈ ವರ್ಷದಲ್ಲಿ ನಾವು ಈಗ ನೆನ್ನೆ ನೋಡಿದ್ವಿ, ಶನೈಶ್ಚರನ ಬದಲಾವಣೆ ಆಗಿದೆ. ಈಗ ನಾವು ಮುಂದೆ ಮೇ 14ರಲ್ಲಿ ಗುರುವಿನ ಬದಲಾವಣೆಯನ್ನು ಕಾಣ್ತೀವಿ. ಪ್ರಧಾನವಾಗಿ 18ನೇ ತಾರೀಕು ರಾಹುಕೇತುಗಳ ಬದಲಾವಣೆಯನ್ನು ಕಾಣ್ತೀವಿ. ಗುರುವಿನ ಮಹಾಚಾರ ಕೂಡ ಇದೆ ಈ ವರ್ಷದಲ್ಲಿ. ಅಂದರೆ ಆತ ಕರ್ಕಟಕ ರಾಶಿಗೂ ಹೋಗಿ ಬರ್ತಾನೆ. ಸಾಮಾನ್ಯವಾಗಿ ಗುರುವಿನ ಸಂಚಾರ ಹೇಗಿರುತ್ತೆ, ಒಂದು ರಾಶಿ ಪ್ರವೇಶ ಮಾಡಿದ್ರೆ 1 ವರ್ಷಗಳ ಕಾಲ ಅಲ್ಲೇ ಇರ್ತಾನೆ ಗುರು. ಆದರೆ ಈ ವರ್ಷ ಹಾಗಿಲ್ಲ. ಇದನ್ನು ಮಹಾಚಾರ ಅಂತ ಕರೀತಾರೆ. ಮತ್ತೂ ಒಂದು ರಾಶಿ ಕರ್ಕಟಕಕ್ಕೂ ಹೋಗಿ ಅಕ್ಟೋಬರಲ್ಲಿ ಕರ್ಕಟಕ್ಕೆ ಹೋಗಿ ಮತ್ತೆ ವಾಪಸ್ ಮಿಥುನಕ್ಕೆ ಬರ್ತಕ್ಕಂಥದ್ದನ್ನು ಕಾಣ್ತೀವಿ. ಡಿಸೆಂಬರ್ ವೇಳೆಗೆ ಮತ್ತೆ ವಾಪಸ್ ಬರ್ತಾನೆ. ಇದು ನಿರ್ಣಯ ಸಿಂಧು ಇಂಥ ಗ್ರಂಥಗಳಲ್ಲಿ ಹೇಳುತ್ತೆ. ಹೀಗೆ ಒಂದು ಮಹಾಚಾರವನ್ನು ಒಂದು ವರ್ಷ ಏನಾದರೂ ಕಂಡ್ರೆ ಅಲ್ಲಿ ಸ್ವಲ್ಪ ಪ್ರಮಾದಗಳ ಏರ್ಪಾಡಾಗುತ್ತೆ. ದೇಶಕ್ಕೆ ಸ್ವಲ್ಪ ಕ್ಷೋಭೆ, ದೇಶಕ್ಕೆ ಅನಾಹುತ, ಅವಘಡ ಅದನ್ನು ಸೂಚಿಸುತ್ತೆ. ಹೀಗಾಗಿ ಈ ವರ್ಷ ಸಂಪತ್ತನ್ನು ಸೂಚಿಸ್ತಾ ಇದೆ. ನಿಜ ತಾನೇ, ಸಂಪತ್ತು ಎಲ್ಲಿರುತ್ತೋ ಅಲ್ಲಿ ಭಯವೂ ಇರುತ್ತೆ. ಆ ರೀತಿಯ ಒಂದು ಲಕ್ಷಣವನ್ನು ಈ ವರ್ಷ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನಮಗೆ ಬರತಕ್ಕಂತಹ ಸಂಪತ್ತು ಅದು ಎಚ್ಚರವಾಗಿರೋದು ಅಷ್ಟೇ ಅಲ್ಲ, ನಮ್ಮ ಸಂಪತ್ತು ಅಷ್ಟೇ ಅಲ್ಲ, ದೇಶದ ಸಂಪತ್ತು ಕೂಡ ಹಾಳಾಗಬಾರ್ದು. ದೇಶವೂ ಸುಭಿಕ್ಷದಿಂದ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಎಚ್ಚರಿಕೆ ಬೇಕು ಅನ್ನೋದನ್ನು ಈ ಒಂದು ಸಂವತ್ಸರ ಸೂಚಿಸ್ತಾ ಇದೆ. ಇದು ವಿಶ್ವಾವಸು ಸಂವತ್ಸರದ ಒಂದು ಸ್ಥೂಲವಾದ ಪರಿಚಯ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ವಿಶ್ವಾವಸು ಸಂವತ್ಸರ ಪ್ರಾರಂಭವಾಗ್ತಾ ಇದೆ ಅಂದ್ರೇ ಒಂದು ರೀತಿಯಾಗಿ ಹೊಸತನ, ಹೊಸ ವರ್ಷ ಪ್ರಾರಂಭವಾಗ್ತಾ ಇದೆ ಅನ್ನುವಂಥ ಸಂತಸ ಎಲ್ಲ ಕಡೆ ಕೂಡ ಇವಾಗ ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಇವಾಗ ವರ್ಷ ಪೂರ್ತಿ ದ್ವಾದಶ ರಾಶಿಗಳ ರಾಶಿಫಲ ಹೇಗಿದೆ ಅನ್ನುವಂಥದ್ದೇ ನಮ್ಮ ಜನಗಳ ಕುತೂಹಲ. ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಪೂರ್ತಿ ದ್ವಾದಶ ರಾಶಿಗಳ ರಾಶಿಫಲ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.